ಹಲೋ ಎವ್ರಿವನ್. ಈ ಒಂದು ರೀಡಿಂಗ್ ನಿಮ್ಮವರಿಗೆ ತಲುಪಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ಹೊರಗಡೆ ಪಟಾಕಿ ಸೌಂಡ್ ಬರ್ತಿದೆ, ಇಗ್ನೋರ್ ಮಾಡಿ. ಓಕೆ, ಇವತ್ತಿನ ರೀಡಿಂಗಲ್ಲಿ ಯೂನಿವರ್ಸ್ ಇವಾಗಿನ ನಿಮ್ಮ ಕರೆಂಟ್ ಸಿಚುಯೇಷನ್ಗೆ ಏನು ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್, ಓಕೆನಾ? ಹಾಗೆಯೇ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 7ನೇ ತಾರೀಕಿಗೆ ನಡೀತಿರುವಂಥ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸಿಗೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಜಾಯಿನ್ ಆಗಬೇಕು, ನಿಮ್ಮ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಬೇಕು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಭಾನುವಾರ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಲೈವಲ್ಲಿ ನಡೆಯುತ್ತೆ, ಲೈವ್ ಸೆಷನ್ ಆಗಿರುತ್ತೆ, ಓಕೆನಾ? ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಆದಷ್ಟು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ರಿಚುವಲ್ಸ್ ಅಂತ ಹೇಳಿಬಿಟ್ಟು ನೀವು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಅಮೌಂಟ್ ಏನಂತ ಅದನ್ನು ಪೇ ಮಾಡಿ ಅದರ ಸ್ಕ್ರೀನ್ಶಾಟ್ನ ಕಳಿಸಿ, ನಿಮ್ಮ ಹೆಸರನ್ನು ಕೂಡ ಕಳಿಸ್ಬೋದು. ಓಕೆ, ಥ್ಯಾಂಕ್ ಯು. ಆದಷ್ಟು ಬೇಗ ಜಾಯಿನ್ ಆಗಿ, ಯಾಕಂದರೆ ಇದು ಸ್ವಲ್ಪ ಸಮಯ ಮಾತ್ರ ಬುಕ್ಕಿಂಗ್ ಓಪನ್ ಇರುತ್ತೆ, ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ. ಓಕೆ, ಫೈವ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. 1 minute. ಓಕೆ, 5 ಆಫ್ ವ್ಯಾಂಡ್ಸ್. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ಓಕೆ, ನೈಟ್ ಆಫ್ ವ್ಯಾಂಡ್ಸ್. ನಿಮ್ಮ ಇವಾಗಿನ ಪರಿಸ್ಥಿತಿಗೆ ಏಂಜಲ್ ಅಂದರೆ ನಿಮ್ಮ ಗಾಡ್, ಯೂನಿವರ್ಸ್ ಕಡೆಯಿಂದ ನೀವು ನಂಬಿರುವಂಥ ಯಾವ ದೇವರನ್ನ ನೀವು ಬಿಲೀವ್ ಮಾಡ್ತೀರಾ ಆ ದೇವರಿಂದ ನಿಮಗೆ ಸಿಗ್ತಿರುವಂಥ ಮೆಸೇಜಸ್ ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್. ಇಲ್ಲಿ ನಿಮಗೆ ಏನು ನಿಮ್ಮ ಲೈಫಲ್ಲಿ ಅಬ್ಸ್ಟಿಕಲ್ಸ್ ಇದೆ ಅಲ್ವಾ, ಅದೆಲ್ಲದನ್ನು ಕೂಡ ಯೂನಿವರ್ಸಿಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಇಲ್ಲಿ ಮೇಯ್ನ್ ಆಗಿ ಬರ್ತಿರುವಂಥದ್ದು. ಯಾಕಂದರೆ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅದೇನು ಕೂಡ ಸರಿ ಆಗಲ್ಲ, ಓಕೆನಾ? ಯೂನಿವರ್ಸ್ ಗೈಡೆನ್ಸ್ ನಿಮಗೆ ಸಿಗ್ತಿರುವಂಥದ್ದು ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ನಡೀತಿದೆ, ಏನು ಸಿಚುವೇಶನ್ ಇದೆ ಅದನ್ನು ಯೂನಿವರ್ಸಿಗೆ, ನೀವು ನಂಬಿರೋಂಥ ಗಾಡಿಗೆ ಸರೆಂಡರ್ ಮಾಡಿ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಿ. ಅದೆಲ್ಲ ಪ್ರಾಬ್ಲಮ್ಗಳು ಕೂಡ ಸರಿ ಆಗುತ್ತೆ. ಅದೇನೇ ಇರ್ಬೋದು ನಿಮ್ಮ ಲೈಫಲ್ಲಿ ಅದೆಲ್ಲದೂ ಕೂಡ ಸರಿ ಆಗುತ್ತೆ. ಅದು ಸರಿ ಆಗಬೇಕು ಅಂತ ಹೇಳಿದ್ರೆ ಮೊದಲು ಅದರಿಂದ ನೀವು ಹೊರಗೆ ಬರಬೇಕು, ನಿಮ್ಮ ಪ್ರಾಬ್ಲಮ್ನ ಲೆಟ್ ಗೋ ಮಾಡಬೇಕು. ಆ ಪ್ರಾಬ್ಲಮಲ್ಲಿ ನೀವು ಇದ್ರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದು ಸರಿ ಆಗಲ್ಲ. ನೀವು ಕೆಸರಲ್ಲೇ ಇದ್ದು ಕೆಸರಲ್ಲೇ ನೀವು ಬಿದ್ದು ಒದ್ದಾಡ್ತಿದ್ರೆ ಮೈ ಕೊಳೆ ಆಗೇ ಆಗುತ್ತೆ. ಅದರಿಂದ ಹೊರಗೆ ಬಂದು ಕೈ ಕಾಲೆಲ್ಲ ಕ್ಲೀನಾಗಿ ತೊಳ್ಕೊಂಡಾಗ ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ, ನೀವು ಶುದ್ಧ ಆಗಿರ್ತೀರ ಅಲ್ವಾ? ಅದೇ ರೀತಿನೇ ನಿಮ್ಮ ಸಮಸ್ಯೆಯಲ್ಲಿ ನೀವು ಮುಳ್ಕೊಂಡಿದ್ರೆ ಅದು ಸಮಸ್ಯೆ ಇನ್ನೂ ಜಾಸ್ತಿಯಾಗೇನೆ ಕಾಣುತ್ತೆ. ಸೊ ಯೂನಿವರ್ಸಿಂದ ನಿಮಗೆ ಸಿಗ್ತಾ ಇರುವಂಥ ಗೈಡೆನ್ಸ್, ಆ ಸಮಸ್ಯೆಯಿಂದ ಫಸ್ಟ್ ಹೊರಗೆ ಬನ್ನಿ. ಅಂದರೆ ದಟ್ ಮೀನ್ಸ್ ಅದನ್ನು ಇಗ್ನೋರ್ ಮಾಡಿ, ಲೆಟ್ ಗೋ ಮಾಡಿ ಆ್ಯಂಡ್ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ. ಎಲ್ಲದೂ ಕೂಡ ನೀವು ಕ್ಲಿಯರ್ ಆಗಿ ನೀವು ನಂಬಿರುವಂಥ ಗಾಡಿಗೆ ಬಿಟ್ಟಾಗ ಅದೆಲ್ಲದೂ ಕೂಡ ಆಟೋಮೆಟಿಕಲಿ ಸರಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಥ್ಯಾಂಕ್ ಯು. ಆ್ಯಂಡ್ ಯಾರಿಗೆಲ್ಲ ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು.